ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತ ನೆಂಜೆನಿಸಿದ. ಪೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ. ಈತೆಗೆಣೆಯಾರು ಮೂರ್ಲೋಕದೊಳಗೆ. ಶ್ರೀ ಶ್ರೀಪಾದರಾಜರು ಮುಖ್ಯಪ್ರಾಣದೇವರ ಮೊದಲನೆಯ ಅವತಾರ ಹನುಮಂತದೇವರ ಅವತಾರದ ಕಥೆಯನ್ನು ಬಹಳ ಸ್ವರಸ ಸುಂದರವಾಗಿ ನಿರೂಪಣೆ ಮಾಡ್ತಿದ್ದಾರೆ. ಬರೀ ಕಥೆಯನ್ನು ಹೇಳುವ ಉದ್ದೇಶ ಶ್ರೀಪಾದರಾಜರದಲ್ಲ. ಬರೀ ಕಥೆಯನ್ನ ಹೇಳದೇ ಇದ್ರೂ ಬರೀ ತತ್ವಗಳನ್ನು ಮಾತ್ರ ಹೇಳ್ತಿದ್ರೆ ಅವಾಗ ಜನಸಾಮಾನ್ಯರಿಗೆ ಅದು ರೋಚಕವಾಗದೆ ಒಂದು ರೀತಿಯ ಕಷಾಯ ಕುಡಿದಂತಾಗಿ ಅವರು ಬೇಸರಿಸಿಕೊಳ್ಳುವ ಪ್ರಸಂಗವೂ ಇರ್ತದೆ. ಸಾಮಾನ್ಯ ಜನರಿಗೆ ತತ್ವಗಳು ಪ್ರಮೇಯಗಳು ಅರ್ಥ ಆಗೋದಿಲ್ಲ. ಅವರಿಗೆ ಕಥೆ ಬಹಳ ಸುಂದರವಾಗಿರುವಂತಹದ್ದಿದ್ರೆ ರೋಚಕವಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ. ಹಾಗಾದರೆ ತತ್ವಜ್ಞಾನವನ್ನು ಕೊಡಬೇಕು. ಹೇಗೆ ಕೊಡಬೇಕು? ಈ ಕಥಾನಕಗಳ ಮೂಲಕ ಕೊಡಬೇಕು ಅಂತ ಚಿಂತನೆ ಮಾಡಿದ್ರು ಪ್ರಾಚೀನರು. ಆ ದೃಷ್ಟಿಯಿಂದಲೇ ನಮ್ಮಲ್ಲಿ ಪುರಾಣಗಳು ಬಂದಿದ್ದು. ಕಲ್ಪಿತವಾದದ್ದಲ್ಲ, ಆಗಿರುವುದನ್ನ ಬಹಳ ಸುಂದರವಾಗಿ ನಿರೂಪಣೆ ಮಾಡುವಂತಹ ಪ್ರವೃತ್ತಿ ಬಂತು. ಅದಕ್ಕೆ ಅದನ್ನ ಕಥಾ ಅಂತ ಕರೀತಾರೆ. ಕಥಾ ಅಂತಂದ್ರೆ ಕಂ ಅಂದ್ರೆ ಸುಖಂ, ಕ ಅಂದ್ರೆ ಸುಖ. ಸುಖದಲ್ಲಿ ನಿಲ್ಲಿಸುವಂತಹದ್ದು ಯಾವುದೋ, ಸುಖದಲ್ಲಿ ತನ್ಮಯತೆಯನ್ನು ಕೊಡುವಂತಹದ್ದು, ಸುಖವನ್ನೇ ಕೊಡುವಂತಹದ್ದು ಯಾವುದೋ ಅದು ಕಥಾ. ಮಕ್ಕಳಿಗೆ ಕಥೆಗಳು ಬೇಕು ಅಂತ ಹೇಳ್ತಿದ್ರು. ಆ ಮಕ್ಕಳಿಗೆ ಏನು ಮಾಡಿದ್ರೂ ಖುಷಿ ಇಲ್ಲ. ಕಥೆಯನ್ನು ಹೇಳಿದಾಗ ಸಂತೋಷ ಆಗತ್ತೆ. ಈಗ ಕಥೆ ಹೇಳಲಿಕ್ಕೂ ದೊಡ್ಡವರಿಗೂ ಪುರುಸೊತ್ತಿಲ್ಲ, ಕೇಳಲಿಕ್ಕೂ ಮಕ್ಕಳಿಗೂ ಪುರುಸೊತ್ತಿಲ್ಲ. ಎಲ್ಲ ತಾಂತ್ರಿಕವಾದ ಜೀವನ ಆಗಿದೆ. ಕಥೆಗಳನ್ನು ಹೇಳಿದಾಗ ಮನಸ್ಸಿಗೆ ಸಂತೋಷವಾಗತ್ತೆ. ಆ ಸಂತೋಷವನ್ನುಂಟು ಮಾಡ್ತಾನೆ ತತ್ವಜ್ಞಾನವನ್ನು ಕೊಡುವ ಉದ್ದೇಶ ನಮ್ಮ ಪ್ರಾಚೀನರಿಗೆ. ಆ ದಿಸೆಯಲ್ಲಿ ಶ್ರೀಪಾದರಾಜರು ರಾಮಾಯಣದಲ್ಲಿ ಬಂದಂತಹ ಕಥೆಗಳನ್ನ, ಅನೇಕ ಮಹತ್ವಪೂರ್ಣವಾದ ಘಟ್ಟಗಳನ್ನ, ಸನ್ನಿವೇಶಗಳನ್ನು ಸುಂದರವಾದ ಪದಲಾಲಿತ್ಯದ ಮೂಲಕ ಕಥೆಗಳನ್ನು ಹೇಳಬೇಕು, ವಾಸ್ತವಾಂಶವನ್ನು ತಿಳಿಸಬೇಕು, ಪ್ರಮೇಯಗಳನ್ನು ತಿಳಿಸಬೇಕು. ಇದರಿಂದಾಗಿ ಒಂದು ಕಲ್ಲು ಹೊಡೆದರೆ ಅನೇಕ ಹಣ್ಣುಗಳು ಕೆಳಗೆ ಬರಬೇಕು ಅಂತ ಹೇಗೆ ನಿರೀಕ್ಷೆ ಮಾಡ್ತೇವೋ ಹಾಗೆ ಒಂದು ಕೆಲಸದಿಂದ 10 ಪ್ರಯೋಜನಗಳಾಗುವಂತೆ ಮಾಡ್ತಾರೆ. ಇದು ಅವರ ದೊಡ್ಡತನ. ಸಾಮಾನ್ಯ ಸಾಧಕನಿಗೂ ಸಾಮಾನ್ಯ ಭಕ್ತನಿಗೂ ಅಸಾಮಾನ್ಯವಾದ ಫಲ ಬರಲಿ ಅನ್ನುವಂಥ ಕರುಣೆಯಿಂದ ಮಾಡಿದ ಕೆಲಸ ಈ ಮಧ್ವನಾಮ. ಅವ್ರು ಹೇಳ್ತಾರೆ, ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತ ನೆಂಜಲಿಸಿದ. ಇದರ ಚಿಂತನೆ ನೋಡಿದ್ದೇವೆ ನಾವು ಶಕ್ತಿ ಸಮಯಕ್ಕೆ. ಆ ಮಿತಿಯಲ್ಲಿ ಭಗವಂತನ ಸೇವೆ ಮಾಡುವ ದೃಷ್ಟಿಯಿಂದಲೇ ಬಂದವರು ಮುಖ್ಯ ಪ್ರಾಣದೇವರು ಹನುಮಂತ ದೇವರು ಎಂಬ ಹೆಸರಿನಿಂದ. ವಾತಸುತ, ವಾಯುದೇವರ ಮಗನಾಗಿ, ವಾಯುದೇವರ ಅವತಾರಿಯಾಗಿ ಹನುಮಂತ ದೇವರು ಎಂಬ ಹೆಸರಿನಿಂದ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಹನುಮಂತ ಅಂತ ಹೆಸರು ಯಾಕೆ ಬಂತು? ನಮಗೆ ಬಹಳ ಕಥೆಗಳು ಅನೇಕ ರೀತಿ ಕೇಳಿದಂತಹದ್ದಿದೆ. ನಮಗೆ ಆ ಹನುಮಂತ ದೇವರ ಅವತಾರದ ಘಟ್ಟವನ್ನೇ ವಿಕೃತವಾಗಿ ಹೇಳುವ ಪದ್ಧತಿ ಇವತ್ತಿಗೂ ಇದೆ, ಇನ್ನೂ ಹೇಳ್ತಾನೆ ಇದ್ದಾರೆ. ನಿನ್ನೆ ಒಂದು ಮಾತು ಹೇಳಿದ್ದೆ, ಒಳ್ಳೆಯ ಅಂಶಗಳನ್ನ ಕೊಡುವ ಘಟ್ಟದಲ್ಲೂ ಕೂಡ ವಿಪರೀತವಾದ ಭಿನ್ನಾಂಶಗಳನ್ನು ಕೊಟ್ಟು ವಿಕೃತವಾದಂತಹ ಸನ್ನಿವೇಶಗಳನ್ನು ತಿಳಿಸುವಂತಹ ಪ್ರವೃತ್ತಿ ನಮ್ಮಲ್ಲಿ ಬಂದಿದೆ ಅಂತ. ಅದರಲ್ಲಿ ಇದು ಕೂಡ ಬಂತು. ಹನುಮಂತ ದೇವರಿಗೆ ಹನುಮಂತ ಅಂತ ಹೆಸರು ಯಾಕೆ ಬಂತು ಅಂತ ಹೇಳುವಾಗ ಕೆಲವರು ಹೇಳ್ತಾರೆ, ಅದನ್ನೇ ಹೆಚ್ಚು ಪ್ರಚಾರ ಮಾಡ್ತಾರೆ. ಅವರು ಹುಟ್ಟಿದ ತಕ್ಷಣ ಸೂರ್ಯದೇವರ ಹತ್ರ ಹಾರಿ ಹೋದ್ರು. ಯಾಕೆ ಹಾರಿ ಹೋದ್ರು ಅಂತಂದ್ರೆ, ಸಣ್ಣ ಮಗುವಾಗಿತ್ತು, ತುಂಬಾ ಹಸಿವೆಯಾಗಿತ್ತು. ಆ ಹಸಿವೆಯಲ್ಲಿ ಏನಾದ್ರೂ ತಿನ್ನಬೇಕು ಅಂತ ತುಂಬಾ ಕಾತರತೆ ಇತ್ತು. ಉದಯಿಸಿದಂಥ ಸೂರ್ಯನನ್ನೇ, ಆಗ ತಾನೇ ಉದಯಿಸಿದ ಸೂರ್ಯ ಕೆಂಪಾಗಿದ್ದಾಗ ಅದನ್ನು ಹಣ್ಣು ಅಂತ ಭ್ರಮಿಸಿಕೊಂಡು ಸೂರ್ಯದೇವರನ್ನ, ಸೂರ್ಯಮಂಡಲವನ್ನ ಹಣ್ಣು ಅಂತ ಭ್ರಮಿಸಿ ತಿನ್ನಬೇಕು ಅಂತ ಹಾರಿದ್ರು. ಆಗ ಇಂದ್ರದೇವರು ವಜ್ರಾಯುಧವನ್ನ ಪ್ರಯೋಗ ಮಾಡಿದರು. ಅದರಿಂದಾಗಿ ದವಡೆ ಮುರಿದು ಹೋಯಿತು. ಅದಕ್ಕೆ ಹನುಮಂತ ದೇವರ ಮುಖ ಊದಿಕೊಂಡಿದೆ ಅಂತ ಹೀಗೆಲ್ಲ ಕಥೆ ಹೇಳ್ತಾರೆ. ಹಾಗಾಗಿ ಹನುಮಂತ ಅಂತ ಹೆಸರು ಬಂತು ಅಂತ ಬಹಳ ಕೆಟ್ಟ ಕಲ್ಪನೆಯಲ್ಲಿ, ವಿಕೃತವಾದ ರೀತಿಯಲ್ಲಿ ಹೇಳುವುದಿದೆ. ಈ ತರ ತಿಳ್ಕೊಂಡ್ರೆ ಹನುಮಂತ ದೇವರ ನಿಜವಾದ ವ್ಯಕ್ತಿತ್ವವನ್ನ, ಅವರ ಪರಿಚಯವನ್ನ ನಾವು ಮಾಡಿದಂತಾಗುವುದಿಲ್ಲ, ವಿಪರೀತ ಮಾಡಿದಂತಾಗತ್ತೆ.
ಯಾರನ್ನೇ ಆಗಲಿ ಸರಿಯಾಗಿ ತಿಳ್ಕೊಳ್ಬೇಕೇ ಹೊರತು ವಿಪರೀತವಾಗಿ ತಿಳ್ಕೊಳ್ಬಾರದು. ದೇವರನ್ನಾಗಲಿ, ಮುಖ್ಯ ಪ್ರಾಣ ದೇವರನ್ನಾಗಲಿ, ಸಮಸ್ತ ದೇವತೆಗಳನ್ನಾಗಲಿ, ಎಲ್ಲ ಗುರುಗಳನ್ನಾಗಲಿ, ಎಲ್ಲ ಹರಿದಾಸರನ್ನು, ನಮ್ಮ ಪ್ರಾಚೀನರ ಪರಂಪರೆಯಲ್ಲಿ ಬಂದು ಯಾರ್ಯಾರು ಬಂದಿದ್ದಾರೆ ಎಲ್ಲರನ್ನು ಕೂಡ ಅಷ್ಟೇ ಯಾಕೆ, ನಮ್ಮನ್ನ ನಿಮ್ಮನ್ನ ಪರಸ್ಪರ ನಾವು ಕೂಡ ಯಾರನ್ನಾದರೂ ಪರಿಚಯ ಮಾಡಿಕೊಳ್ಬೇಕು ಅಂದ್ರೆ ಇರುವಂತೆ ನಾವು ಪರಿಚಯ ಮಾಡ್ಕೊಳ್ಬೇಕೇ ಹೊರತು ಇರುವುದಕ್ಕಿಂತ ಬೇರೆ ರೀತಿಯಲ್ಲಿ ಪರಿಚಯ ಮಾಡಿಕೊಂಡ್ರೆ, ತಪ್ಪಾಗಿ ಪರಿಚಯ ಮಾಡಿಕೊಂಡ್ರೆ ಅದು ಸೌಮನಸ್ಯಕ್ಕೆ, ಪ್ರಸನ್ನತೆಗೆ ಕಾರಣವಾಗುವುದಿಲ್ಲ, ದ್ವೇಷಕ್ಕೆ ಕಾರಣವಾಗುತ್ತೆ. ಇವತ್ತು ನಾವು ನೋಡ್ತೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ, ತಪ್ಪಾಗಿ ತಿಳ್ಕೊಳ್ಳುವುದು ಮಹಾ ಅನರ್ಥಕ್ಕೆ ಕಾರಣ. ಆ ದೃಷ್ಟಿಯಿಂದ ನಮ್ಮಲ್ಲೇ ಹೀಗಿದ್ದಾಗ ಇನ್ನು ದೇವರನ್ನ, ಗುರುಗಳನ್ನ ಹೇಗೆ ತಿಳ್ಕೊಳ್ಬೇಕು ನಾವು? ಮುಖ್ಯ ಪ್ರಾಣದೇವರ ಪರಿಚಯ ಮಾಡಿಕೊಳ್ಬೇಕಾದ್ರೆ ಹನುಮಂತ ದೇವರ ಪೂಜೆ ಮಾಡುವ, ಹನುಮಂತ ದೇವರನ್ನ ಭಜಿಸುವಂತಹ ವ್ಯಕ್ತಿ ಹೇಗೆ ತಿಳ್ಕೊಳ್ಬೇಕು, ಅದಕ್ಕೆ ತಿಳಿಸಬೇಕು ಅಂತ ಶ್ರೀಪಾದರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ಪೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತೆಗೆಣೆ ಯಾರು ಮೂರ್ಲೋಕದೊಳಗೆ. ಆ ಮುಂದಿನ ವಾಕ್ಯವನ್ನ ನೋಡೋಣ. ಮೊದಲಿಗೆ ಪೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ. ಆ ಒಂದು ಶಬ್ದದಿಂದಲೇ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾರೆ. ಪೋತಭಾವದಿ ಅಂತ ಹೇಳಿದ್ರು. ಏನ್ ಹಾಗಂದ್ರೆ ಮೊದಲು ಶಬ್ದಾರ್ಥ ನೋಡೋಣ. ಪೋತ ಅಂದ್ರೆ ಏನು? ಪೋತ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳು ಹೇಳ್ತಾರೆ. ಚಿಕ್ಕ ಮಗು ಅಂತ ಅರ್ಥ, ಎಳೆಚಿಗುರು ಅಂತ ಅರ್ಥ, ಒಂದು ಪ್ರಾಣಿಯ ಮರಿ ಅಂತ ಅರ್ಥ, ಅನೇಕ ರೀತಿಯ ಅರ್ಥಗಳಿರ್ತದೆ. ನಾವು ಸದ್ಯಕ್ಕೆ ಇಲ್ಲಿ ಮಗುವಿನ ರೂಪ ಅಂತ ಅರ್ಥ ಮಾಡಿ, ಚಿಕ್ಕ ಮಗು ಅಂತ ಅರ್ಥ ಮಾಡೋಣ. ಪೋತ ಭಾವದಿಂದ ಚಿಕ್ಕ ಮಗುವಿನ ರೂಪದಿಂದ ಅಂತ ಅರ್ಥ. ಪೋತ ಭಾವದಿ ಮಾಡಿದ ಕೆಲಸ ಏನು? ತರಣಿ ಬಿಂಬಕ್ಕೆ ಲಂಘಿಸಿದ. ತರಣಿ ಬಿಂಬಕ್ಕೆ ಅಂದ್ರೆ ಆ ಮಾತಿನಿಂದ ಸ್ಪಷ್ಟ ನೇರವಾದ ಅರ್ಥ ಆಗುವುದೇನು ಅಂದ್ರೆ ಸೂರ್ಯಮಂಡಲಕ್ಕೆ ಹಾರಿದ. ಚಿಕ್ಕ ಮಗುವಿನ ರೂಪದಿಂದ ಚಿಕ್ಕ ಮಗುವಾಗಿದ್ದಂಥ ಈ ಹನುಮಂತ ದೇವರು ಸೂರ್ಯಮಂಡಲಕ್ಕೆ ಹಾರಿದ್ರು. ಆಮೇಲೆ ಏನ್ ಹೇಳ್ತಾರೆ? ಈತಗೆಣೆ ಯಾರು ಮೂರು ಲೋಕದೊಳಗೆ. ಚಿಕ್ಕ ವಯಸ್ಸು ಅಂತಲ್ಲ, ಹುಟ್ಟಿದ ಕ್ಷಣದಲ್ಲಿ ಶಿಶುವಿನ ರೂಪದಲ್ಲಿದ್ದಾಗಲೇ ಸೂರ್ಯಮಂಡಲಕ್ಕೆ ಹಾರಿದ್ರು. ಇಂಥವನಿಗೆ ಮೂರು ಲೋಕದಲ್ಲಿ ಯಾರು ಸಾಟಿ ಇದ್ದಾರೆ ಅಂತ ಈ ಕಥೆಯನ್ನು ಇಷ್ಟೇ ಹೇಳಿದಾಗ, ಈ ಶಬ್ದದಿಂದ ನೋಡಿದಾಗ ಇಲ್ಲಿ ನಮಗೆ ನಿರ್ಣಯ ಅಂತ ಅನಿಸೋದಿಲ್ಲ, ಅಥವಾ ಏನು ನಾವು ಕೇಳಿದಂತ ವಿಪರೀತ ಕಥೆಗಳಿಗೆ ಉತ್ತರ ಅಂತ ಅನಿಸುವಂತೆ ಇರುವುದಿಲ್ಲ. ಅವರು ಒಪ್ಪಿಕೊಂಡಂತೆ ಇದೆ, ಸೂರ್ಯಮಂಡಲಕ್ಕೆ ಹಾರಿದ್ದು ಅಂತ ಒಪ್ಪಿಕೊಂಡಂತೆ ಇದೆ. ಆದರೆ ಯಾಕೆ ಹನುಮಂತ ಅಂತ ಹೆಸರು ಬಂತು, ಅವರು ಮಾಡಿದ ಕೆಲಸ ಏನು, ಯಾಕೆ ಹಾರಿದ್ರು, ಅವರಿಗೆ ದವಡೆ ಮುರಿದು ಹೋಯ್ತಾ, ಇದಕ್ಕೆಲ್ಲ ನಾವು ಸ್ಪಷ್ಟ ಉತ್ತರ ತಗೊಳ್ಬೇಕಾಗತ್ತೆ. ಅದಕ್ಕೆ ಶ್ರೀಪಾದರಾಜರ ಆ ಮಾತುಗಳು ಎಷ್ಟು ಸೊರಸವಾಗಿ ತಿಳಿಸಿಕೊಡ್ತಾವೆ ಅಂತಂದ್ರೆ, ಹೌದು, ಅಂಜನಾದೇವಿಯಲ್ಲಿ ಮಗುವಾಗಿ ಪ್ರಕಟನಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಪುಟ್ಟ ರೂಪದಿಂದಲೇ ಸೂರ್ಯಮಂಡಲದ ಕಡೆಗೆ ಹಾರಿದ್ದು ನಿಜ. ಆಗ ತಾನೇ ಹುಟ್ಟಿ ಬರ್ತಕ್ಕಂಥ, ಉದಯಿಸ್ತಕ್ಕಂಥ ಸೂರ್ಯದೇವರನ್ನು ಹಿಡಿಲಿಕ್ಕೆ ಯಾರು ಬರ್ತಿದ್ರು ಅಂತಂದ್ರೆ ರಾಹು ಬರ್ತಾ ಇದ್ದಂತೆ. ಯಾಕೆಂದ್ರೆ ಇದು ನಮ್ಮ ನಿಮ್ಮ ಕಲ್ಪನೆಗಳ ಮಾತಲ್ಲ. ಹುಣ್ಣಿಮೆ ದಿವಸ ಆ ಸೂರ್ಯದೇವರನ್ನ ಹಿಡಿಬೇಕು ಅಂತ ಹೇಳಿ ರಾಹು ಬರ್ತಿದ್ದಂತೆ. ಯಮೇವ ದಿವಸಂ ಹೇಷಃ ಗ್ರಹೀತುಂ ಭಾಸ್ಕರಂ ಪ್ಲುತಃ ತಮೇವ ದಿವಸಂ ರಾಹು ಜಿಗೃಕ್ಷತಿ ದಿವಾಕರಂ ಅಪಕ್ರಾಂತಃ ತತಸ್ತ್ರಸ್ಥೋ ರಾಹು ಚಂದ್ರಾರ್ಕಮರ್ದನಃ. ವಾಲ್ಮೀಕಿ ರಾಮಾಯಣದಲ್ಲಿ ಈ ಮಾತನ್ನು ಹೇಳ್ತಾರೆ. ಹನುಮಂತ ದೇವರು ಹಾರುವ ದಿವಸವೇ ರಾಹು ಈ ಸೂರ್ಯ ಬಿಂಬವನ್ನ ಹಿಡಿಬೇಕು ಅಂತ ಬರ್ತಿದ್ದಂತೆ. ಆ ಸಂದರ್ಭದಲ್ಲಿ ಹನುಮಂತ ದೇವರು ಹಾರಿದ್ರು. ರಾಹು ಬರುವ ಕಾಲದಲ್ಲೇ ಹನುಮಂತ ದೇವರು ಹಾರಿದ್ರು. ಯಾಕೆ ಅಂತಂದ್ರೆ ಹನುಮಂತ ದೇವರ ಸ್ವಭಾವ ಏನಂದ್ರೆ ದುಷ್ಟರು ಮಾಡುವ ಕೆಲಸವನ್ನು ನೋಡ್ತಾ ಸುಮ್ಮನೆ ಕೂಡುವುದಲ್ಲ. ಯಾವನೇ ಒಬ್ಬ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡ್ತಿದ್ರೆ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ, ಸ್ಫೂರ್ತಿಯನ್ನು ಕೊಡ್ತಾರೆ, ರಕ್ಷಣೆಯನ್ನು ಕೊಡ್ತಾರೆ. ಕೆಟ್ಟ ಕೆಲಸ ಮಾಡಿದರೆ, ಅಧರ್ಮವನ್ನು ಮಾಡಿದರೆ ಸಹಿಸುವ ಸ್ವಭಾವ ಮುಖ್ಯ ಪ್ರಾಣದೇವರದಲ್ಲ, ವಾಯುದೇವರದಲ್ಲ. ಹನುಮಂತ ದೇವರು ಈ ದುಷ್ಟನ ಕೆಲಸವನ್ನ ಸಹಿಸ್ಲಿಕ್ಕಾಗಲಿಲ್ಲ. ಅದಕ್ಕೆ ಅವರೇನು ಮಾಡಿದ್ರು, ಅದಕ್ಕೆ ಅವರು ಹಾರಿದ್ರಂತೆ. ಸೂರ್ಯದೇವರನ್ನ ರಕ್ಷಣೆ ಮಾಡಬೇಕಾಗಿತ್ತು, ರಾಹುವಿನ ಆಕ್ರಮಣದಿಂದ ರಕ್ಷಣೆ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಹಾರಿದ್ರು. ಅದಕ್ಕೆ ಹೇಳ್ತಾರೆ ಸಂಗ್ರಹ ದುಷ್ಟ ಜನಾಸಹೋಸವು ಅಂತ, ನಿಸರ್ಗತೋ ದುಷ್ಟ ಜನಾಸಹೋಸವು ಅಂತ. ಅವರ ಸ್ವಭಾವನೇ ಹಾಗೆ, ದುಷ್ಟ ಜನರನ್ನ ಸಹಿಸುವ ಸ್ವಭಾವ ಅಲ್ಲ. ಹಾಗಾಗಿ ಹಾರಿದ್ರು.
ಸೂರ್ಯದೇವರನ್ನ ಹಣ್ಣು ಅಂತ ತಿಳಿದು ಹಾರಿದ್ದುಂದಂತ ಹೇಳ್ತಾರಲ್ಲ, ಅವರಿಗೆ ಆ ಭ್ರಮೆ ಇತ್ತಲ್ವಾ ಅಂತ ಕೆಲವರು ಹೇಳ್ತಿದ್ದಾರೆ ಇವತ್ತು. ಖಂಡಿತ ಅಲ್ಲ. ಮುಖ್ಯ ಪ್ರಾಣದೇವರಿಗೆ ಅವರ ಮೂಲ ರೂಪದಲ್ಲಾಗಲಿ ಅವರ ಅವತಾರದಲ್ಲಾಗಲಿ ಭ್ರಮೆಗೆ ಅವಕಾಶಗಳಿಲ್ಲ, ಅಜ್ಞಾನಕ್ಕೆ ಅವಕಾಶಗಳಿಲ್ಲ, ವಿಪರೀತ ಜ್ಞಾನಕ್ಕೆ ಅವಕಾಶಗಳಿಲ್ಲ. ಇದನ್ನು ನಾವು ಗಟ್ಟಿ ಮಾಡ್ಕೊಳ್ಬೇಕು. ಇತ್ತೀಚೆಗೆ ಇದನ್ನೆಲ್ಲ ಹೆಚ್ಚು ವ್ಯಾಪಕವಾಗಿ ಹೇಳುವಂತಹ ಒಂದು ಜನರ ಒಂದು ಪ್ರವೃತ್ತಿ ನೋಡ್ತಿದ್ದೇವೆ ನಾವು. ಮುಖ್ಯ ಪ್ರಾಣದೇವರ ಮೂಲ ರೂಪಕ್ಕಾಗಲಿ ಅವತಾರ ರೂಪಕ್ಕಾಗಲಿ ಕಿಂಚಿತ್ತೂ ಅಜ್ಞಾನಕ್ಕೆ ಅವಕಾಶಗಳಿಲ್ಲ. ಶುದ್ಧ ಜ್ಞಾನ ಸ್ವರೂಪರವರು. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ನಾವು ಸ್ವಲ್ಪ ಅಜ್ಞಾನ ಉಂಟು ಅಂತ ತಿಳಿದರೂ ಕೂಡ ನಾವು ಮಾಡಿದ್ದೆಲ್ಲ ವ್ಯರ್ಥವೇ ಆಗ್ತದೆ. ಶುದ್ಧ ಸ್ವರೂಪರಾದವರನ್ನ ಸ್ವಲ್ಪ ದೋಷಯುಕ್ತರು ಅಂತ ಚಿಂತನೆ ಮಾಡಿದರೆ ಅದು ಸ್ವಲ್ಪ ದೋಷವಾ? ಅಜ್ಞಾನ ಉಂಟು ಅಂತ ಹೇಳಿದ್ರೆ ಭಯಂಕರವಾದಂತಹ ಪ್ರಮಾದ, ಅದು ದೋಷ, ಅಪರಾಧ. ಅಜ್ಞಾನಕ್ಕೆ ಅವಕಾಶಗಳೇ ಇಲ್ಲ. ಅಜ್ಞಾನಕ್ಕೆ ಅವಕಾಶ ಇಲ್ಲ, ವಿಪರೀತ ಜ್ಞಾನಕ್ಕೆ ಅವಕಾಶಗಳಿಲ್ಲ. ಯಾಕೆ ಇಲ್ಲ, ಹೇಗೆಲ್ಲ ಅದನ್ನು ಸ್ವಲ್ಪ ಮುಂದೆ ಚಿಂತನೆ ಮಾಡೋಣ. ಪ್ರಸ್ತುತ ಹನುಮಂತದೇವರು ತಮಗೆ ಅಜ್ಞಾನ ವಿಪರೀತ ಜ್ಞಾನ ಇಲ್ಲಾದ್ದರಿಂದ ಒಂದು ಸೂರ್ಯಮಂಡಲವನ್ನ ಹಣ್ಣು ಅಂತ ಭ್ರಮಿಸುವಷ್ಟರ ಮಟ್ಟಕ್ಕೆ ಅಪಕ್ವತೆಯಿಂದ ಕೂಡಿದವರಲ್ಲ. ಅವರು ಸ್ಫುಟಜ್ಞಾನಿಗಳು, ಸರ್ವ ಸಮರ್ಥರವರು. ಹಾಗಾಗಿ ದುಷ್ಟನಾದ ರಾಹು ಬಂದು ಸೂರ್ಯನನ್ನ ಗ್ರಹಿಸುವ ಪ್ರಸಂಗ ಇದ್ದಾಗ ಅವನನ್ನ ಸೆರೆಬಡೆದು ಸೂರ್ಯದೇವರನ್ನ ರಕ್ಷಣೆ ಮಾಡುವ ದೃಷ್ಟಿಯಿಂದ ಅವರು ಹಾರಿದ್ರು ಎನ್ನುವ ಪರಿಕಲ್ಪನೆ ಇದೆ. ಹಾಗಾದ್ರೆ ಮತ್ತಿಲ್ಲಿ ಹೇಳ್ತಾರಲ್ಲ, ಕಥೆ ಇರಲಿ, ಹೇಳುವಂತಹ ಪ್ರವೃತ್ತಿ ಇರಲಿ, ನಾವು ತಿಳಿಯಬೇಕಾದದ್ದು ಏನಂದ್ರೆ, ಆದ್ರೆ ಮುಂದೆ ಅಲ್ಲಿ ಇಂದ್ರದೇವರು ಒಂದು ಪ್ರಹಾರ ಮಾಡಿದಾಗ, ವಜ್ರಾಯುಧ ಪ್ರಹಾರ ಮಾಡಿದಾಗ ತುಂಬಾ ಮೂರ್ಛಿತರಾಗಿ ಬಿದ್ರು. ಅವ ಕೇಸರೆ ಬಂದು ಕೋಪದಿಂದ ಎಲ್ಲರ ಶ್ವಾಸವನ್ನು ಬಂಧನ ಮಾಡಿದ್ರು. ನಂತರದಲ್ಲಿ ಎಲ್ಲರೂ ಬಂದು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಬಂದು ಮಾಲೆಯನ್ನು ಹಾಕಿ ಹನುಮಂತ ಅಂತ ಅವ್ರಿಗೆ ಘೋಷಣೆ ಮಾಡಿದ್ದೆಲ್ಲ ನಾವು ಕಥೆ ಕೇಳ್ತೇವಲ್ಲ ಅಂತ ಒಂದು ತಿಳ್ಕೊಳ್ಬೇಕು ನಾವು. ಈ ಕಥೆಯನ್ನು ಹೇಳ್ತಾನೆ ಅವರು ಭ್ರಮಿಸಿಕೊಂಡು ಹಾರಿದ್ರು, ನುಂಗಬೇಕು ಅಂತ ಹಾರಿದ್ರು ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ. ಈ ದೃಷ್ಟಿಯನ್ನು ಹೇಳ್ತಾನೆ ಕಥೆ ಹೇಳ್ತಾರೆ. ಅವರು ಇಂದ್ರದೇವರ ವಜ್ರಾಯುಧದ ಪೆಟ್ಟಿನಿಂದಾಗಿ ಅವರ ದವಡೆ ಮುರಿದು ಹೋಯಿತು, ಅದಕ್ಕೆ ಹನುಮಂತ ಅಂತ ಹೆಸರು ಬಂತು ಅಂತ ಕೆಟ್ಟ ಕಥೆಯನ್ನು ಹೇಳ್ತಾರೆ. ಹನು ಶಬ್ದಕ್ಕೆ ಇರುವ ಅರ್ಥ ನಮಗೆ ಗೊತ್ತಿಲ್ಲ. ಹನು ಅಂತಂದ್ರೆ ದವಡೆ ಅಂತೂ ಅರ್ಥ ಇದೆ, ನಿಜ. ದವಡೆ ಉಳ್ಳವನನ್ನ ಹನುಮಾನ್ ಅಂತ ಕರಿಬೇಕು ಅಂತ ಇರೋದು. ಹನು ಉಳ್ಳವನು ಯಾರೋ ಅವನು ಹನುಮಾನ್ ಅಂತ ಹಾಗೆ ಇಟ್ಟುಕೊಳ್ಳೋಣ. ಆದರೆ ಈಗ ಇಂದ್ರದೇವರ ವಜ್ರಾಯುಧದ ಪೆಟ್ಟಿನಿಂದ ಅವರ ದವಡೆ ಮುರಿದು ಹೋಗಿದ್ರೆ ಅದಕ್ಕೆ ಅದು ಊದಿಕೊಂಡಿದೆ ಅಂತ ಎಲ್ಲರೂ ಕಲ್ಪನೆ ಮಾಡ್ತಿದಾರಲ್ಲ, ಅದೇ ಆಗಿದ್ರೆ ಹನುಮಾನ್ ಅಂತ ಹೆಸರು ಬರಬಾರ್ದಿತ್ತು. ಯಾಕೆ ಅಂತಂದ್ರೆ ಆ ದವಡೆ ಮುರಿದು ಹೋಗಿದೆಯಲ್ವಾ, ಇದ್ದ ದವಡೆ ಇಲ್ಲಾದ್ದರಿಂದ ಇಲ್ಲದೇ ಇರುವಂತಹ ದವಡೆಯಿಂದ ಹನುಮಾನ್ ಅಂತ ಬರುವುದು ಹೇಗೆ? ಈಗ ದುಡ್ಡಿದ್ರೆ ಶ್ರೀಮಾನ್ ಅಂತ ಕರಿಬೇಕು, ಜ್ಞಾನ ಇದ್ರೆ ಜ್ಞಾನವಾನ್ ಅಂತ ಕರಿಬೇಕು, ಬುದ್ಧಿ ಇದ್ರೆ ಬುದ್ಧಿಮಾನ್ ಅಂತ ಕರಿಬೇಕು, ಶಕ್ತಿ ಇದ್ರೆ ಶಕ್ತಿಮಾನ್ ಅಂತ ಕರಿಬೇಕು. ಆ ಪದಾರ್ಥ ವಸ್ತು ಇದ್ದಾಗ ಮಾತ್ರ ತದ್ವತ್ತತ್ವವನ್ನು ಹೇಳಬೇಕು ನಾವು, ಅದು ಇದೆ ಅಂತ ಹೇಳಬೇಕು. ಈಗ ಇರುವ ಹನು ದವಡೆ ಮುರಿದು ಹೋಗಿದ್ರೆ, ಅದು ವಿಕೃತ ಆಗಿದ್ರೆ ಹನುಮಾನ್ ಅಂತ ಹೇಗೆ ಹೆಸರು ಬರಬೇಕು ಅಲ್ವಾ? ಅದಕ್ಕೆ ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಭಂಗೆ ಪ್ರಸಕ್ತೇಪಿ ನಭಂಗ ಮಾಪ ಹನು ಶಿಶೋರ್ ಯದ್ಧನುಮಾನ ತೋಯಂ. ಹನುಮಂತ ದೇವರ ಸಾಮರ್ಥ್ಯ ಎಂಥದ್ದು ಅಂದ್ರೆ, ಆ ಪೋತ ಭಾವದಲ್ಲಿದ್ದಾಗಲೂ, ಚಿಕ್ಕ ರೂಪದಲ್ಲಿದ್ದಾಗಲೂ ಕೂಡ ಇಂದ್ರದೇವರು ವಜ್ರಾಯುಧದ ಪೆಟ್ಟನ್ನ ಹಾಕಿದರೂ ಕೂಡ ಭಂಗೆ ಪ್ರಸಕ್ತೇಪಿ, ವಜ್ರಾಯುಧದ ಪೆಟ್ಟು ಬಿದ್ದಿದೆ ಅಂತಂದ್ರೆ ಪುಡಿ ಪುಡಿ ಆಗಬೇಕಿತ್ತು. ನಮಗೆ ಗೊತ್ತಿದೆ, ಕಥೆಗಳನ್ನು ಕೇಳ್ತೇವೆ ನಾವು. ವಜ್ರಾಯುಧದ ಪ್ರಹಾರ ಆಯ್ತು ಅಂದ್ರೆ ಪರ್ವತಗಳು ಕೂಡ ನುಚ್ಚು ನೂರಾಗ್ತಿದ್ದು ಅಂತ ನಾವು ಕೇಳ್ತೇವೆ. ಅಷ್ಟು ಸಮರ್ಥವಾದಂತಹ ವಜ್ರಾಯುಧದ ಪ್ರಹಾರ ಆದರೂ ಕೂಡ ಹನುಮಂತದೇವರ ದವಡೆಯೂ ಏನೂ ಆಗದಂತೆ ಸ್ಥಿರವಾಗಿತ್ತು ಅಂತ. ಆದ್ದರಿಂದ ಹೇಳ್ತಾರೆ, ಭಂಗೆ ಪ್ರಸಕ್ತೇಪಿ ನ ಭಂಗಮಾಪ ಹನುಹು, ಅವರ ದವಡೆ ಸ್ಥಿರವಾಗಿತ್ತು. ಯಾರ ದವಡೆ ಸ್ಥಿರವಾಗಿ ಇದೆಯೋ ಆದ್ದರಿಂದ ಹನುಮಾನ್, ಸ್ಥಿರವಾದ ದವಡೆ ಉಳ್ಳವನನ್ನ ಹನುಮಾನ್ ಅಂತ ಕರೀತಾರೆ. ಹೊರತು ದವಡೆ ಮುರಿದವನು, ವಿಕೃತವಾದವನು, ಮೂತಿ ಊದಿಕೊಂಡಿದೆ ಈ ರೀತಿ ಕಲ್ಪನೆ ಮಾಡಬಾರದು. ಲೌಕಿಕವಾಗಿ ಕೂಡ ನೋಡೋಣ. ಈಗ ಶ್ರೀಮಂತಿಕೆ ಇದೆ, ಶ್ರೀಮಾನ್ ಅಂತ ಯಾರನ್ನು ಕರಿಬೇಕು? ಶ್ರೀಮಂತಿಕೆ ಇದ್ದವರನ್ನ. ಇವತ್ತು 1 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ ಬಂತು, ನಾಳೆ ಇರೋದಿಲ್ಲ, ಅವನನ್ನು ಶ್ರೀಮಾನ್ ಅಂತ ಯಾರಾದರೂ ಕರೀತಾರೋ? ನಿನ್ನೆ ತನಕ ಬುದ್ಧಿ ಚೆನ್ನಾಗಿತ್ತು ನನಗೆ,
ಇವತ್ತಿಂದ ಇಲ್ಲ ಅಂದ್ರೆ ನನ್ನನ್ನು ಬುದ್ಧಿಮಾನ್ ಅಂತ ಕರೀತಾರೋ, ಯಾರಿಗೆ ಸ್ಥಿರವಾದಂಥ ಆಸ್ತಿ ಇದೆ ಅಂಥವನನ್ನ ನಿಜವಾದ ಆಸ್ತಿ ಉಳ್ಳವನು ಕರೆಯುವುದು. ಹಾಗಾದ್ರೆ ಹಾಳಾಗುವ ಪ್ರಸಂಗ, ನಾಶವಾಗುವ ಪ್ರಸಂಗ ಇದ್ದಾಗಲೂ ಕೂಡ ಯಾರ ಶ್ರೀಮಂತಿಕೆ ಅದು ನಾಶವಾಗದೇ ಇರುವಂತಹದ್ದಿರುತ್ತವನು ನಿಜವಾದ ಆಗರ್ಭ ಶ್ರೀಮಂತ ಅಂತ ನಾವು ಕರಿತೇವೆ. ಹಾಗೆ ಜ್ಞಾನವಾನ್, ಹಾಗೆ ಬುದ್ಧಿಮಾನ್, ಶಕ್ತಿಮಾನ್. ಶಕ್ತಿ ಯಾವಾಗಲಿದ್ರೆ ಅವನನ್ನು ಶಕ್ತಿಮಾನ್ ಅಂತ ಕರೀತಾರೆ. ಇದ್ದ ಶಕ್ತಿ ಹೋಗ್ತದೆ ಅಂತಂದ್ರೆ ಅವನು ಶಕ್ತಿಮಾನ್ ಅಂತ ಕರೆಯೋದಿಲ್ಲ. ಹಾಗೆ ಇಂದ್ರದೇವರ ವಜ್ರಾಯುಧದ ಪ್ರಹಾರದಿಂದ ಆ ಹನು ನಾಶವಾಗದೇ ಇರುವಂತಹ ಸ್ಥಿತಿಯಲ್ಲಿ ಇದೆ ಅಂದ್ರೆ, ಅಷ್ಟು ದಿಟವಾಗಿದೆ ಅಂದ್ರೆ ನಿಜವಾದ ಹನುಮಾನ್ ಅಂತ ಕರೀತಾರೆ ಅಂತ ಸಂಗ್ರಹ ರಾಮಾಯಣದಲ್ಲಿ ಅದನ್ನು ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ವಾಸ್ತವಿಕವಾಗಿ ಹನು ಅಂದ್ರೆ ಏನು? ಹನು ಶಬ್ದ ಅನ್ನೋದು ಜ್ಞಾನವಾಚಿ ಅಂತ ಹೇಳ್ತಾರೆ. ಹನು ಶಬ್ದ ಜ್ಞಾನ ಎಂಬರ್ಥ ಕೊಡುವಂತಹದ್ದು. ಹನುಮಾನ್ ಅಂತಂದ್ರೆ ಜ್ಞಾನವಾನ್ ಅಂತ ಅರ್ಥ, ಜ್ಞಾನವುಳ್ಳವನು ಅಂತ ಅರ್ಥ. ಅವರಿಗೆ ಉತ್ತಮವಾದ ಜ್ಞಾನವುಳ್ಳವರು ಅಂತ ಅರ್ಥ. ಹಾಗಾಗಿ ಅಂಥ ಜ್ಞಾನವಂತರಾದಂಥ ಹನುಮಂತದೇವರು ಸೂರ್ಯಬಿಂಬಕ್ಕೆ ಹಾರಿದ್ರು. ಹೇಗೆ ಹಾರಿದ್ರು? ಪೋತ ಭಾವದಿಂದ. ಯಾಕೆ ಪೋತ ಭಾವ? ತರಣಿ ಬಿಂಬಕ್ಕೆ ಹಾರಿದ ಉದ್ದೇಶ ಏನು? ಆ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ನಾಳೆ ದಿನ. ಶ್ರೀಕೃಷ್ಣಾರ್ಪಣವತ್ತು. ಶ್ರೀಮಧ್ವೇಶ ಅರ್ಪಣವತ್ತು.